ತಮಿಳುನಾಡಲ್ಲಿ ದ್ರಾವಿಡ ಪಕ್ಷಗಳು ಮನೆಗೆ ಟಿವಿಕೆ ವಿಜಯ್ ಸಿಎಂ ಬಾಗಿಲಿಗೆ. ಇನ್ನು ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ಪರ್ವ ಮುಂದುವರೆದಿದೆ. ವೆಸ್ಟ್ ಬೆಂಗಾಲಲ್ಲಿ 15 ವರ್ಷದ ಆಳ್ವಿಕೆ, ಮಮತಾ ಆಳ್ವಿಕೆ ಅಂತ್ಯ ಆಗಿದೆ. ಬಿಜೆಪಿ ಆಳ್ವಿಕೆ ಶುರುವಾಗಿದೆ. ಕೇರಳದಲ್ಲಿ 10 ವರ್ಷದ ಕಮ್ಯುನಿಸ್ಟ್ ಪಕ್ಷದ ಆಡಳಿತ, ಲೆಫ್ಟ್ ಪಾರ್ಟಿ ಆಡಳಿತಕ್ಕೆ ಗುಡ್ ಬೈ ಹೇಳಿದ್ದಾರೆ ಜನ. ಕಾಂಗ್ರೆಸ್ ನೇತೃತ್ವದ UDFಗೆ ಕೈ ಹಿಡಿದಿದ್ದಾರೆ. ಅಂಡ್ ಪುದುಚೇರಿಯಲ್ಲಿ ಮತ್ತೆ ರಂಗಸ್ವಾಮಿಯವರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅದು ಬಿಜೆಪಿ ಮೈತ್ರಿಕೂಟದಲ್ಲಿ. ಇನ್ನು ಕರ್ನಾಟಕದ ಬೈ ಎಲೆಕ್ಷನ್ ಬಂದಾಗ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಭರ್ಜರಿ ದಿಗ್ವಿಜಯ ಸಾಧಿಸಿದೆ. ದಾವಣಗೆರೆ ದಣಿ ಶಾಮನೂರು ಮೊಮ್ಮಗ ಒಂದಷ್ಟು ಒದ್ದಾಡಿ ಗುದ್ದಾಡಿ ಕಡೆಗೂ ಗೆಲುವಿನ ದಡವನ್ನು ಸೇರಿದ್ದಾರೆ. ಸೊ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಹಾಗೆ ಕರ್ನಾಟಕದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಎಲ್ಲ ಸಂಪೂರ್ಣವಾದ ಸುದ್ದಿಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ಇರುತ್ತೆ. ಕಡೆವರೆಗೆ ಈ ಸುದ್ದಿಯನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಶಾಮನೂರು ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಸಚಿವ SS ಮಲ್ಲಿಕಾರ್ಜುನ್ ಅವರ ಮಗ, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಗ ಸಮರ್ಥ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ದಡವನ್ನು ಸೇರಿದ್ದಾರೆ. ಅತಿ ಕಡಿಮೆ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಕಡೆ ಗಳಿಗೆವರೆಗೂ ಕೂಡ ಕುತೂಹಲಕಾರಿ ಘಟ್ಟವಾಗಿತ್ತು. ಪ್ರಾರಂಭಿಕ ಹಂತದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಶ್ರೀನಿವಾಸ್ ದಾಸ್ ಕರಿಯಪ್ಪ. ನಂತರ ಮುನ್ನಡೆಯನ್ನು ಕಾಯ್ದುಕೊಳ್ಳುತ್ತಾ ಬಂದಂತಹ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅಂತಿಮವಾಗಿ ಮತ್ತೆ ಅಂತರ ಕಡಿಮೆ ಆಗ್ತಾ ಇತ್ತು, ಗೆಲುವಿನ ದಡವನ್ನು ಮುಟ್ಟಿದ್ದಾರೆ. STP ಅಭ್ಯರ್ಥಿ 19,000ಕ್ಕೂ ಅಧಿಕ ಮತಗಳನ್ನು ಪಡೆದ ಕಾರಣ, 19,000 ಮತಗಳ ಹತ್ರ ಪಡೆದಂಥ ಕಾರಣ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿನ ಅಂತರ 26,000ದಿಂದ 5,000 ಚಿಲ್ಲರೆಗೆ ಬಂದಿಳಿಯಿತು. ಸೊ ಬಿಜೆಪಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದರು, ಆದರೆ ಸಾಧ್ಯ ಆಗಲಿಲ್ಲ. ಇನ್ನು 3,000 ಹತ್ತತ್ರ ಮತಗಳನ್ನ ಬಿಜೆಪಿ ಅಭ್ಯರ್ಥಿ ಪಡೆದಿದ್ರೆ ಗೆಲುವಿನ ದಡವನ್ನು ಸೇರಿರೋರು, ಅಂದರೆ ಕಾಂಗ್ರೆಸ್ಸಿಂದ 3,000 ಮತಗಳನ್ನ ಪಡ್ಕೊಂಡಿದ್ರೆ. ನಿರೀಕ್ಷೆಯಂತೆ ಲಿಂಗಾಯತ ಸಮುದಾಯ ಬಿಜೆಪಿನ ಕೈ ಹಿಡಿಬೇಕಾಯಿತು. ಆದರೆ ST ಸಮುದಾಯದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿ ಕ್ಯಾಂಡಿಡೇಟ್ ಆದ ಕಾರಣ ಇಲ್ಲೊಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಪ್ರತಿ ಬಾರಿಯೂ ಬಿಜೆಪಿಗೆ ಓಟ್ ಆಗ್ತಿದ್ದಂಥ ಕೆಲವು ಬೂತ್ಗಳಲ್ಲಿ ಕಾಂಗ್ರೆಸ್ ಲೀಡನ್ನು ಪಡ್ಕೊಂಡಿದೆ. ಮುಸಲ್ಮಾನರು ಸಿಡಿದೆದ್ದು ಮುಸಲ್ಮಾನ ಅಭ್ಯರ್ಥಿ ಏನು STP ಕ್ಯಾಂಡಿಡೇಟು ಮತ್ತು ಖಾದರ್ ಆದಿಲ್ ಬಾಷಾ, ಹೀಗೆ ಸೈಯದ್ ರಿಯಾಜ್ ಇವರೆಲ್ಲರೂ ಸೇರ್ಕೊಂಡಂಗೆ ಇವರು ಪಡೆದಂಥ ಮತಗಳ ಪ್ರಮಾಣ 20,000ಕ್ಕೂ ಅಧಿಕ. ಸೊ ಈ ಕಾರಣಕ್ಕೆ ಕಡೆಗಳಿಗೆವರೆಗೂ ಉಸಿರನ್ನು ಬಿಗಿಡಿದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು. ಅಂತಿಮವಾಗಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಮುಸಲ್ಮಾನ ಸಮುದಾಯ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸಿಡಿದೆದ್ದಿತ್ತು. ಅದರ ಹೊಡೆತ ಈ ಅಂತರ ಕಡಿಮೆ ಆಗಿರ್ತಕ್ಕಂಥದ್ದು. 26,000ದಿಂದ ಗೆದ್ದಿದ್ರು ಕಳೆದ ಬಾರಿ ಶಾಮನೂರು ಶಿವಶಂಕರಪ್ಪ ಅಜಯ್ ಕುಮಾರ್ ವಿರುದ್ಧ. ಈಗ ಅದರ ಅಂತರ 5,708 ಮತಗಳಿಗೆ ಕುಸಿದಿದೆ. ಅಂತಿಮವಾಗಿ ಗೆಲುವಿನ ದಡವನ್ನು ಮುಟ್ಟಿದ್ದಾರೆ. ಒಂದೋಟಲಾದರೂ ಗೆದ್ದವಲಪ್ಪ ಸಾಕು ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಈಗ ಆ್ಯಪಲ್ಲಿ ಜಮೀರ್ ಅಹ್ಮದ್ ಖಾನ್ ಕೂಡ ಕರ್ನಾಟಕ ಟಿವಿ ಜೊತೆ ಮಾತನಾಡ್ತಾ ನಾವು ಗೆದ್ದೇ ಗೆಲ್ತೀವಿ ಶಿವಣ್ಣ ಅಂತ ಬೆಳಗ್ಗೆ ಮಾತನಾಡಿದರು. ಆ್ಯಂಡ್ ಗೆಲುವಿಗೆ ಕಾಂಗ್ರೆಸ್ ನಾಯಕರೆಲ್ಲ ಕೂಡ ಧನ್ಯವಾದವನ್ನು ಹೇಳಿದ್ದಾರೆ. ಬಟ್ ಈ ಮಾರ್ಜಿನಲ್ಲಿ ನಾವು ಇನ್ನೂ ದೊಡ್ಡ ಮಾರ್ಜಿನ್ ಬರಬೇಕಾಗಿತ್ತು, ಇಷ್ಟೊಂದು ಕಡಿಮೆ ಅಂತರದ ಗೆಲ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಹಾಗಾಗಿ ನಾವು ಒಂದಷ್ಟು ಎಚ್ಚೆತ್ಕೋಬೇಕು ಅಂತ ಕಾಂಗ್ರೆಸ್ ನಾಯಕರು ಒಂದಷ್ಟು ಜನ ಹೇಳಿದ್ದಾರೆ. BJP ನಾಯಕರು ಎಲ್ಲಿ ಎಡವಿದ್ವಿ ಅಂತ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಒಂದಷ್ಟು ಜನ ಅಜಯ್ ಕುಮಾರ್ ಟಿಕೆಟ್ ಕೊಟ್ಟಿದ್ರೆ ಗ್ಯಾರಂಟಿ ಗೆಲುವಾಗೋದು ಅಂತ ಕೆಲವರು ಹೇಳ್ತಿದ್ದಾರೆ. ಬಟ್ BJP ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಪ್ರಬಲ ಪೈಪೋಟಿಯನ್ನು ಕೊಟ್ಟಿದ್ದಾರೆ. ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರು BJP ನಾಯಕರು. ಮತ್ತು ಮುಸಲ್ಮಾನ ಮತಗಳು ವಿಭಜನೆ ಆದವು. ಆ ಕಾರಣಕ್ಕೆ ಈ ಅಂತರ, ಮುಸಲ್ಮಾನ ಮತಗಳು ವಿಭಜನೆ ಆಗದೆ ಹೋದರೆ, BJP ಒಗ್ಗಟ್ಟಿಲ್ಲ ಅಂದಿದ್ರೆ ಸಮರ್ಥ್ ಗೆಲುವು 30,000 ದಾಟ್ತಿತ್ತು ಅಂತ ಅನ್ನೋದು ಬಹುತೇಕರ ಅಭಿಪ್ರಾಯ. ಸೊ ಈ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮತದಾರರಿಗೆ, ದಾವಣಗೆರೆ ಉತ್ತರ ದಕ್ಷಿಣದ ಜನರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಬಾಗಲಕೋಟೆ ಬೈ ಎಲೆಕ್ಷನ್, ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣ ತನ್ನ ಆಪ್ತನ ಪುತ್ರನ ಗೆಲ್ಸ್ಕೋಬೇಕಾಗಿತ್ತು. ಮೇಟಿಯವರ ಪುತ್ರ ಉಮೇಶ್ ಮೇಟಿ ಒಂದು 22,332 ಮತಗಳ ಅಂತರದಲ್ಲಿ ಗೆಲುವಿನ ದಡವನ್ನು ಸೇರಿದ್ದಾರೆ. ವೀರಣ್ಣ ಚರಂತಿಮಠ್ ಮೊದಲು ಬಿಜೆಪಿಯವರು ಅಂದ್ಕೊಂಡಿದ್ದೆ ಬಾಗಲಕೋಟೆ ಗೆಲ್ತೀವಿ ಅಂತ, ಆದರೆ ವೀರಣ್ಣ ಚರಂತಿಮಠ್ ಅವರ ಚುನಾವಣಾ ಚೌಕಾಸಿ, ಚುನಾವಣೆ ಗೆಲ್ಲಬೇಕಾದ್ರೆ ಚಾಕಚಕ್ಯತೆ, ಚಾಣಕ್ಯ ನೀತಿ ಅನುಸರಿಸಬೇಕಂತೆ. ಆದರೆ ವೀರಣ್ಣ ಚರಂತಿಮಠ್ ಅವರ ಸಕಲ ಚೌಕಾಸಿ ಗುಣಗಳು ಅವರನ್ನ ಸೋಲಿನ ಮನೆಗೆ ದೂಡಿದೆ. 76,587 ಮತಗಳನ್ನ ವೀರಣ್ಣ ಚರಂತಿಮಠ್ ಪಡೆದ್ರೆ, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 98,919 ಮತಗಳನ್ನ ಪಡೆಯೋದ್ರ ಮೂಲಕ 22,332 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಇವರಲ್ಲಿ ಟಿಕೆಟ್ ಮೊದಲು ಸಂಘರ್ಷ ಇತ್ತು ಬ್ರದರ್ಸ್ ಮತ್ತು ಸಿಸ್ಟರ್ಸ್ ನಡುವೆ. ಅಂತಿಮವಾಗಿ ಉಮೇಶ್ ಮೇಟಿ ಟಿಕೆಟ್ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದರು. ಮುಖ್ಯಮಂತ್ರಿ 6-7 ದಿನ ಟೈಮ್ ಕೊಟ್ಟರು
ತನ್ನ ಆಪ್ತನ ಮಗನನ್ನು ಗೆಲ್ಸ್ಕೊಳ್ಳೇಬೇಕು ಅಂತ. ಯಾಕೆಂದರೆ ಇದು ಕುರುಬ ಸಮುದಾಯದ ಕ್ಯಾಂಡಿಡೇಟು. ಕುರುಬ ಸಮುದಾಯಕ್ಕೆ ಸೇರಿದಂಥ ಸಿದ್ದರಾಮಯ್ಯನವರು ಅವರ ಸಮುದಾಯದ ಒಬ್ಬ ವ್ಯಕ್ತಿಯನ್ನೇ ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಅದೊಂಥರ ನೆಗೆಟಿವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಜಿದ್ದಿಗೆ ಬಿದ್ದು ಸಿದ್ದರಾಮಯ್ಯ ಚುನಾವಣೆಯನ್ನು ಮಾಡಿದ್ರು. ಹಾಗಾಗಿ ಗೆದ್ದರು. ಕರ್ನಾಟಕದ 2 ಕ್ಷೇತ್ರಗಳ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲೋದ್ರ ಮೂಲಕ ರಾಜ್ಯ ಸರ್ಕಾರ ಒಂದಷ್ಟು ಗೆದ್ದು ಬೀಗಿದೆ. ನೋಡ್ಬೇಕು ಮುಂದೇನು ಅಂತ. ಬಟ್ ಮುಸಲ್ಮಾನ ಸಮುದಾಯದ ಮತ ವಿಭಜನೆ ಕಾಂಗ್ರೆಸ್ಗೊಂದು ರೀತಿ ಎಚ್ಚರಿಕೆ ಗಂಟೆ ದಾವಣಗೆರೆದು. ಎಲ್ಲ ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಎಚ್ಚರಿಕೆ ಹೆಜ್ಜೆ ಇಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದಾದರೂ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ BJP ನಾಯಕರಿದ್ರು. ಆದರೆ ಈ ಸೋಲು BJP ನಾಯಕರು ಒಂದು ರೀತಿಯ ಮತ್ತಷ್ಟು ಮಗದಷ್ಟು ನಾವಿನ್ನೂ ಒಗ್ಗಟ್ಟಾಗಬೇಕು, ಸರಿ ಹೋಗಬೇಕು, ಚುನಾವಣೆ ಮಾಡಬೇಕು ಅನ್ನೋ ನಿಲುವಿಗೆ ತರ್ತಿದೆ ಅಂತಂದರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಕರ್ನಾಟಕದ ಬೈ ಎಲೆಕ್ಷನ್ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಖುಷಿಯಾಗಿದ್ದಾರೆ. JDS ಇದರೇನು ಪಾತ್ರ ಇಲ್ಲ. ಆದರೆ BJP ನಾಯಕರು ಕೈಗೆ ಬಂದ ಲಡ್ಡು ಬಾಯಿಗೆ ಬರಲಿಲ್ವಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಪಂಚರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಬರೋದೇ ಆದರೆ ಮೊದಲನೆಯಾಗಿ ತಮಿಳುನಾಡು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಆಕ್ಸಿಸ್ ಮೈ ಇಂಡಿಯಾ ಒಂದು ಎಕ್ಸಿಟ್ ಪೋಲಲ್ಲಿ ಹೇಳಿತ್ತು, ಇಲ್ಲ TVK ಅಧಿಕಾರಕ್ಕೆ ಬರುತ್ತೆ ಅಂತ. DMK ಕರುಣಾನಿಧಿ ಪಾರ್ಟಿ, AIADMK ಜಯಲಲಿತಾ ಪಾರ್ಟಿ, ಇವರಿಬ್ಬರದ್ದೇ ಪಾರುಪತ್ಯ. 30-40 ವರ್ಷದ ರಾಜಕಾರಣದಲ್ಲಿ ಇವರಿಬ್ಬರು ಬಿಟ್ಟರೆ ಬೇರೆಯವರು ಯಾರೂ ಆಗೋಕ್ಕಾಗಿರಲಿಲ್ಲ. ಅದು ಜಯಲಲಿತಾ ಪಾರ್ಟಿಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ, ಪನ್ನೀರ್ಸೆಲ್ವಂ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಜೈಲಿಗೆ ಹೋದ ಕಾರಣಕ್ಕೆ, ಅವ್ರ ಸತ್ಕಾರಣಕ್ಕೆ, ಈ ಥರಕ್ಕೆ. ಆದರೆ ಕರುಣಾನಿಧಿ ನಂತರ ಮಗ ಸ್ಟಾಲಿನ್ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದರು. ಆದರೆ 2 ವರ್ಷದ ಹಿಂದೆ ಪಕ್ಷವನ್ನು ಕಟ್ಟಿದಂಥ TVK ಪಾರ್ಟಿ ಕಟ್ಟಿದಂಥ ನಟ ವಿಜಯ ದಳಪತಿ ಅವರು 107 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಬಹುಮತದ ಅಂಚಿಗೆ ಬಂದು ನಿಂತಿದ್ದಾರೆ. DMK ಮೈತ್ರಿಕೂಟ DMK 61, AIADMK 45, PMK 5, ಕಾಂಗ್ರೆಸ್ 5 ಹೀಗೆ ಸ್ಥಾನಗಳನ್ನ ಗಳಿಸಿವೆ. ತಮಿಳುನಾಡು ರಾಜಕಾರಣದ ಇತಿಹಾಸದಲ್ಲಿ ರಜನಿಕಾಂತ್ ಪಾರ್ಟಿ ಕಟ್ತೀವಿ ನಿಂತಿದ್ರು, ಭಾಳ ವರ್ಷದಿಂದ ಆಗಲಿಲ್ಲ. ಆದರೆ ವಿಜಯ್ TVK ಪಾರ್ಟಿಯನ್ನು ಕಟ್ಟೋದ್ರ ಮೂಲಕ ರಾಜಕಾರಣಕ್ಕೆ ಎಂಟ್ರಿಯಾಗಿ ಅವರೀಗ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇದು ತಮಿಳುನಾಡಲ್ಲಿ ಒಂದು ರೀತಿಯ ಸಂಭ್ರಮ. ನಾನು ನಂದೇ ಅಂತ ಕೋಟೆ ಕೊಟ್ಟಿ ಮೆರೆದಂತಹ DMK AIADMK ನಾಯಕರೆಲ್ಲ ಮಕಾಡೆ ಮಲಗಿಬಿಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸ್ಟಾಲಿನ್ಗೆ ದೊಡ್ಡ ಮುಖಭಂಗ ಆಗಿದೆ. ಮುಖ್ಯಮಂತ್ರಿ ಸ್ಟಾಲಿನ್ ವಿಜಯ್ ಅವರ ಜನನಾಯಕನ್ ಸಿನಿಮಾ ರಿಲೀಸ್ ಆಗಕ್ಕೆ ಅವಕಾಶ ಆಗಿರಲಿಲ್ಲ. ಕಾಲ್ ತುಳಿತ ಸಂದರ್ಭದಲ್ಲಿ ಭಾಳ ಜನ ಸತ್ತಾಗ ಅವ್ರನ್ನ ಭಾಳ ಟೀಕೆ ಗುರಿ ಮಾಡಲಾಯಿತು. ಅವ್ರ ಮೇಲೆ IT ರೇಡು. ಇನ್ನೊಂದು ವೈಯಕ್ತಿಕ ವಿಷಯ, ವೈಫ್ಗೆ ಡಿವೋರ್ಸ್ ಆಗಿ ತ್ರಿಷಾ ಜೊತೆಗಿನ ಒಡನಾಟ, ಮದುವೆ ಆಗೋ ವಿಷಯ, ಇದೆಲ್ಲೂ ಕೂಡ ವೈಯಕ್ತಿಕ ಮತ್ತು ರಾಜಕೀಯ ಮತ್ತು ಬಿಸ್ನೆಸ್ ಎಲ್ಲ ಸೆಗ್ಮೆಂಟಲ್ಲೂ ಕೂಡ ವಿಜಯ್ಗೆ ದೊಡ್ಡ ಹೊಡೆತ ಬಿದ್ದಿತ್ತು. ಆದರೆ ತಮಿಳುನಾಡು ಜನರ ಈ ಗೆಲುವು ವಿಜಯ್ ಅವ್ರನ್ನ ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಿದೆ. ತ್ರಿಷಾ ಅವರ ಬರ್ಡೇ, ಅವರ ಗೆಳತಿ ನಟ ವಿಜಯ್ ಅವರ ತಮಿಳುನಾಡಿನ ಭಾವಿ CM ವಿಜಯ್ ಅವರ ಗೆಳತಿ ತ್ರಿಷಾ ಅವರ ಬರ್ಡೇ ಇವತ್ತು. ಆಕೆಗೆ ಬರ್ಡೇ ಗಿಫ್ಟ್ ಸಿಕ್ಕಿದೆ ಅನ್ನೋದು ಒಂದಷ್ಟು ಜನರ ಮಾತು. ಮತ್ತೊಂದು ಕಡೆ 10 ವರ್ಷದ ಹಿಂದೆ ತ್ರಿಷಾ ಹೇಳಿದ್ರು, ನಾನು CM ಆಗ್ತೀನಿ ಅಂತ. ಸೊ ಅವ್ರು CM ಆಗ್ತಿಲ್ಲ, ಅವರ ಗೆಳೆಯ ವಿಜಯ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬಟ್ ಯಾರೂ ನಿರೀಕ್ಷೆ ಮಾಡಿದಂಥ ಕತೆ. ಆಂಧ್ರ ಪ್ರದೇಶದಲ್ಲಿ ಪ್ರಜಾರಾಜ್ಯಂ ಪಾರ್ಟಿ ಕಟ್ಟಂಥ ಚಿರಂಜೀವಿ ಅವ್ರ ಕೆಲಸ ಸಾಧ್ಯ ಆಗಿರಲಿಲ್ಲ ಈ ರಿಸಲ್ಟ್ ಮಾಡಲಿಕ್ಕೆ. 18 MLA ಗೆದ್ದಿದ್ರು. ನಂತರ ಪಾರ್ಟಿನ ಕಾಂಗ್ರೆಸ್ಸಲ್ಲಿ ಮರ್ಜ್ ಮಾಡ್ತಾರೆ. ಪವನ್ ಕಲ್ಯಾಣ್, ಜನಸೇನಾ ಪವನ್ ಕಲ್ಯಾಣ್ ಕಳೆದ ಬಾರಿ ಅವ್ರು ಸೋತಿದ್ರು, ಅವರೇ ಸೋತು ವೈಯಕ್ತಿಕವಾಗಿ. ಆದರೆ ಹಠ ಬಿಡಲಿಲ್ಲ, ಮತ್ತೆ TDP ಜೊತೆ BJP ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಮಾಡಿ ಈಗ ಆಂಧ್ರದ DCM ಆಗಿದ್ದಾರೆ. ಆದರೆ ವಿಜಯ್ ನೋ ಮೈತ್ರಿ. DMKಗೆ ನೇರ ಎದುರಾಳಿ ಅಂತ ಭಾಷಣ ಮಾಡಿದ್ರು. AIADMK BJP ಜೊತೆ ಮೈತ್ರಿಗೆ ಬಿಲ್ಕುಲ್ ಒಪ್ಪಲಿಲ್ಲ, ಏನೇ ಆಫರ್ ಮಾಡಿದ್ರು. ಆದರೆ ವಿಜಯ್ ದೊಡ್ಡ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. MGR, ಕರುಣಾನಿಧಿ, ಜಯಲಲಿತಾ ಇವರೆಲ್ಲದರ ನಂತರ ಸಿನಿಮಾ ಬ್ಯಾಕ್ಗ್ರೌಂಡ್ನ ಪಾಪ್ಯುಲರ್ ನಟ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಈಗ ಇಲ್ಲೊಂದೇನು ಅಂತಂದರೆ DMK ಸೋಲಿನ ಹಿನ್ನೆಲೆ DMKಯ ಸಂಪೂರ್ಣ ಸಂಸದರನ್ನ ಕಾಯೋ ಲೆಕ್ಕಾಚಾರ. ಯಾಕೆಂದರೆ ಯಾವ ಪಾರ್ಟಿ ಮನೆ ಸೇರುತ್ತೆ ಆ ಪಾರ್ಟಿ ಸಂಸದರನ್ನ ಕ್ಯಾಚ್ ಹಾಕೊಳ್ಳೋದು BJP ಕೆಲಸ. ಆದರೆ DMKಯ ಈ ಹೀನಾಯ ಸೋಲು ಒಂದು ರೀತಿ DMKಗೆ ನುಂಗಲಾರದ ಬಿಸಿತುಪ್ಪವಾಗಿದೆ. ಮುಂದೇನಾಗುತ್ತೆ ನೋಡಬೇಕು. ಇನ್ನು ಮತ್ತೊಂದು ಬಹಳ ಸೌಂಡ್ ಆದಂಥ ರಾಜ್ಯ ಪಶ್ಚಿಮ ಬಂಗಾಳ. 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ. TMC ನರೇಂದ್ರ ಮೋದಿ ಪ್ರಚಾರ ಮಾಡ್ಬೇಕಾದ್ರೆ ಹೇಳಿದರು, 4ನೇ ತಾರೀಕು ಸೋಲ್ತಾರ್ ಅವರು ನೆಕ್ಸ್ಟ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಪ್ರಚಾರ ಮಾಡಿದ್ರು. ಅಮಿತ್ ಶಾ ರಿಸಲ್ಟ್ ಡೇ ದಿನ ಮುಗಿತವ್ರದ್ದು TMC ಕಥೆ ಅಲ್ಲಿಗೆ ಅಂತ ಹೇಳಿದ್ರು. ಅಂತಿಮವಾಗಿ BJP 204 ಸ್ಥಾನಗಳನ್ನ ಗಳಿಸಿದೆ, TMC ಕೇವಲ 83. ಏನು ಒಟ್ಟಾರೆ 294 ವಿಧಾನಸಭೆ ಬಲದ ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ BJP 204 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ 2 MLA ಗೆದ್ದಿದೆ.
ಹಾಗೆ ಕಮ್ಯುನಿಸ್ಟ್ ಪಾರ್ಟಿ 1 MLA ಗೆದ್ದಿದೆ. ಈ ಮೂಲಕ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಏರ್ತಾ ಇದೆ. ಸುವೇಂದು ಅಧಿಕಾರಿಗೆ ಆ ಸುವರ್ಣ ಅವಕಾಶ ಸಿಗುತ್ತಾ, ಮತ್ತೆ ಬಿಜೆಪಿ ಅವ್ರ ಲೆಕ್ಕಾಚಾರಿನ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಸತತವಾಗಿ ಒಂದು 33-34 ವರ್ಷ ಕಮ್ಯುನಿಸ್ಟ್ ಪಾರ್ಟಿ ಆಳ್ವಿಕೆ ಮಾಡಿತ್ತು. ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ ಮುಖ್ಯಮಂತ್ರಿ ಆಗಿದ್ರು. ಕಳೆದ 15 ವರ್ಷದಿಂದ TMCಯ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರು. ಈಗ TMCಯ ಮಮತಾ ಬ್ಯಾನರ್ಜಿ ಕ್ಯಾಂಪೇನಲ್ಲಿ ಹೇಳಿರ್ತಾರೆ, ಬಿಜೆಪಿನ ಸೋಲಿಸಿ ಮತ್ತೆ ವೆಸ್ಟ್ ಬೆಂಗಾಲ್ ಅಧಿಕಾರಕ್ಕೆ ಬರುತ್ತೆ TMC. ದೆಹಲಿಗೆ ಬಂದು ನರೇಂದ್ರ ಮೋದಿನ ಸೋಲಿಸಿ ಅಂತ ಹಠ ಮಾಡಿದ್ರು. ಆದರೆ ನರೇಂದ್ರ ಮೋದಿಯೇ ವೆಸ್ಟ್ ಬೆಂಗಾಲ್ ಬಂದು ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. ಸೊ ಹೀಗಾಗಿ ದೊಡ್ಡ ಹಣಾಹಣಿ ಇದ್ದಂಥ ರಾಜ್ಯ TMC ತೆಕ್ಕೆಯಿಂದ ಬಿಜೆಪಿ ತೆಕ್ಕೆಗೆ ವೆಸ್ಟ್ ಬೆಂಗಾಲ್ ಜಾರಿದೆ. ಇನ್ನು ಕೇರಳ, ನೆರೆಯ ಕೇರಳ ವಿಷಯ. ಕೇರಳದಲ್ಲಿ ಕಳೆದ 10 ವರ್ಷದಿಂದ ಕಮ್ಯುನಿಸ್ಟ್ ಪಾರ್ಟಿ LDF ಪಕ್ಷ ಅಧಿಕಾರದಲ್ಲಿತ್ತು. LDF ಪಿಣರಾಯಿ ವಿಜಯನ್ 10 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಈಗ UDF ಭಾರೀ ಬಹುಮತದೊಂದಿಗೆ ಈಗ ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದೆ. ಕೇರಳದಲ್ಲಿ ಕಾಂಗ್ರೆಸ್ 63 ಸ್ಥಾನಗಳನ್ನ, ಮುಸ್ಲಿಂ ಲೀಗ್ 22, ಕಾಂಗ್ರೆಸ್ ಮೈತ್ರಿಕೂಟ. ಸೊ ಹೀಗೆ ಕಾಂಗ್ರೆಸ್ ಅತಿ ಹೆಚ್ಚು ಮೈತ್ರಿಕೂಟ UDF, ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್, LDF ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್, LDF ಅನ್ನು ಸೋಲಿಸಿ UDF ಅಧಿಕಾರಕ್ಕೆ ಬಂದಿದೆ. ಅಂಡ್ ಬಿಜೆಪಿ 3 ಸ್ಥಾನಗಳನ್ನು ಗಳಿಸುವ ಮೂಲಕ ಖಾತೆಯನ್ನು ತೆರೆದಿದೆ. ನೇಮಮಲ್ಲಿ 2016 ಸಂದರ್ಭದಲ್ಲಿ ಬಿಜೆಪಿ MLA ಗೆದ್ದಿದ್ರು. ಅದಾದ್ಮೇಲೆ ಲಾಸ್ಟ್ ಟೈಮ್ MLA ಇರಲಿಲ್ಲ. ಈಗ 3 MLAಗಳಾಗಿದ್ದಾರೆ. ಕರ್ನಾಟಕದ ಸುವರ್ಣ ನ್ಯೂಸ್ ಮಾಲೀಕ ರಾಜೀವ್ ಚಂದ್ರಶೇಖರ್ ಬಿಜೆಪಿ ರಾಜ್ಯಾಧ್ಯಕ್ಷರು ಕೇರಳದಲ್ಲಿ, ಅವರೀಗ MLAಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಇನ್ನಿಬ್ಬರು ಉತ್ತರರು MLAಗೆ ಆಯ್ಕೆಯಾಗಿದ್ದಾರೆ. ಸೊ ಕೇರಳದಲ್ಲಿ ಜಮೀರ್ ಅಹಮದ್ ಖಾನ್ 36 ಸ್ಥಾನಗಳಲ್ಲಿ ಕ್ಯಾಂಪೇನ್ ಮಾಡಿದ್ರು. ಕರ್ನಾಟಕಕ್ಕೆ ಯಾಕೆ ಬಾಗಲಕೋಟೆಗೆ ಬರ್ತಾರ, ದಾವಣಗೆರೆಗೆ ಬರ್ತಾರೆ ಅಂತ ಪ್ರಶ್ನೆ ಮಾಡೋರು. ಬಟ್ KC ವೇಣುಗೋಪಾಲ್, ರಾಹುಲ್ ಗಾಂಧಿ ಆಪ್ತ KC ವೇಣುಗೋಪಾಲ್ ಇವ್ರನ್ನ ಕರ್ಕೊಂಡು, ಜಮೀರ್ ಅಹಮದ್ ಖಾನ್ನ ಕರ್ಕೊಂಡು ಮುಸಲ್ಮಾನ ಪ್ರಾಬಲ್ಯದ 36 ಕ್ಷೇತ್ರಗಳ ಉಸ್ತುವಾರಿನ ಕೊಟ್ಟಿದ್ರು. ತನು ಮನಧನವನ್ನು ಅರ್ಪಿಸಿ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ, UDF ಅಧಿಕಾರಕ್ಕೆ ಬರುವಲ್ಲಿ ಜಮೀರ್ ಅಹಮದ್ ಖಾನ್ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಅವರು ಕರ್ನಾಟಕ ಟಿವಿ ಜೊತೆ ಮಾತಾಡಿದ್ರು. ಕೇರಳದಲ್ಲಿ ಅಧಿಕಾರಕ್ಕೆ ಬಂದಿದೆ, ನಮಗೆ ಟಾಸ್ಕ್ ಕೊಟ್ಟಿದ್ರು, ಅದನ್ನು ಪೂರೈಸಿದ್ದೇನೆ. ದಾವಣಗೆರೆ ಕೂಡ ಗೆಲ್ತೀವಿ ಅಂತ ಹೇಳಿದ್ರು. ಕೌಂಟಿಂಗ್ ಟೈಮಲ್ಲಿ ದಾವಣಗೆರೆ ಕೂಡ ಕಾಂಗ್ರೆಸ್ ಗೆಲ್ತು, ಬಾಗಲಕೋಟೆ ಕೂಡ ಗೆಲ್ತು. ಹಾಗೆ ಜಮೀರ್ ಉಸ್ತುವಾರಿ ಕ್ಯಾಂಪೇನ್ ಮಾಡೋಂಥ ಕೇರಳದಲ್ಲಿ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬರ್ತಾ ಇದೆ, ಅದು UDF. ಇನ್ನು 4 ಜನ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ. KC ವೇಣುಗೋಪಾಲ್, VD ಸತೀಶನ್, ರಮೇಶ್ ಚೆನ್ನಿತ್ತಾಲ್ ಮತ್ತು ಶಶಿ ತರೂರ್. ಸೊ ಇವರಲ್ಲಿ ಬಹುತೇಕ KC ವೇಣುಗೋಪಾಲ್ ಅಥವಾ VD ಸತೀಶನ್ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ. ನೋಡಬೇಕು ಏನು ಮಾಡ್ತಾರೆ ಅಂತ ಇವರು. ಹಾಗಾಗಿ ಕೇರಳದಲ್ಲಿ 10 ವರ್ಷದ ಕಮ್ಯುನಿಸ್ಟ್ ಆಡಳಿತ ಅಂತ್ಯ ಆಗಿ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರದ ಗದ್ದುಗೆಯನ್ನು ಏರುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಬಿಜೆಪಿ, ನಮ್ಮ ಕರ್ನಾಟಕ ಮಾತಾಡುವಂಥ ಕಾಸರಗೋಡು, ಮಂಜೇಶ್ವರದಲ್ಲಿ ಬಿಜೆಪಿ ವರ್ಸಸ್ ಮುಸ್ಲಿಂ ಲೀಗ್ ಫೈಟ್ ಇತ್ತು. ಎರಡರಲ್ಲೂ ಕೂಡ ಮುಸ್ಲಿಂ ಲೀಗ್ ಗೆದ್ದಿದೆ. ಬಿಜೆಪಿ ಕಾಸರಗೋಡು ಜಿಲ್ಲೆಯಲ್ಲಿ ಖಾತೆಯನ್ನು ತೆರೆಯುವಲ್ಲಿ ವಿಫಲವಾಗಿದೆ. ಇನ್ನು ಅಸ್ಸಾಂ, ಭಾರಿ ಕುತೂಹಲವನ್ನು ಕೆಳಿಸಿದಂಥ ಅಸ್ಸಾಂ, ಬಿಜೆಪಿ ಎಲ್ಲ ಎಕ್ಸಿಟ್ ಪೋಲ್ ಹೇಳಿತ್ತು ಅಸ್ಸಾಮಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ. ಹೌದು, ಹಿಮಾಂತ ಬಿಸ್ವಾ ಸರ್ಮಾನ ಸಾರಥ್ಯದಲ್ಲಿ ಬಿಜೆಪಿ ಮತ್ತೆ 3ನೇ ಬಾರಿ, ಅಲ್ಲೇ ಬಿಜೆಪಿ 3ನೇ ಬಾರಿ ಅಧಿಕಾರಕ್ಕೆ, ಬಟ್ ಹಿಮಾಂತ ಬಿಸ್ವಾ ಸರ್ಮಾ 2ನೇ ಬಾರಿ ಮುಖ್ಯಮಂತ್ರಿ ಆಗುವಂತಕ್ಕೆ ಬಂದು ನಿಂತಿದ್ದಾರೆ. ಬಿಜೆಪಿ ಸ್ವತಃ 82 ಸ್ಥಾನಗಳನ್ನು ಗಳಿಸಿದೆ 126ರಲ್ಲಿ. ಬೊಡೋಲ್ಯಾಂಡ್ ಪೀಪಲ್ ಫ್ರಂಟ್ ಬಿಜೆಪಿ ಮೈತ್ರಿಕೂಟ 10 ಸ್ಥಾನ, ಅಸ್ಸಾಂ ಗಣ ಪರಿಷತ್ ಬಿಜೆಪಿ ಮೈತ್ರಿಕೂಟ 10 ಸ್ಥಾನ, ಹೀಗೆ 102ಕ್ಕೂ ಅಧಿಕ ಸ್ಥಾನಗಳನ್ನು ಬಿಜೆಪಿ ಮೈತ್ರಿಕೂಟ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಇಲ್ಲಿ ಹಿಮಾಂತ ಬಿಸ್ವಾ ಸರ್ಮಾ ಪವರ್ಫುಲ್ ಲೀಡರ್, ತಾವು ಅನ್ಕೊಂಡದನ್ನ ಹಿಮಾಂತ ಬಿಸ್ವಾ ಸರ್ಮಾ ಸಾಧಿಸಿದ್ದಾರೆ, ಬಿಜೆಪಿನ ಅಧಿಕಾರಕ್ಕೆ ತಂದಿದ್ದಾರೆ. ಇವರು 9 ಕೋಟಿಂಗ್ ಮುಗಿತು. ಏಪ್ರಿಲ್ 10ನೇ ತಾರೀಕಿನ ಇವರು ವೆಸ್ಟ್ ಬೆಂಗಾಲ್ ಕ್ಯಾಂಪೇನ್ ಶುರು ಮಾಡ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ಹಿಮಾಂತ ಬಿಸ್ವಾ ಸರ್ಮಾ ಹಾಗೆ ಯೋಗಿ ಆದಿತ್ಯನಾಥ್ ಇವರೆಲ್ಲ ಸೇರ್ಕೊಂಡು SIR ಮಾಡೋದ್ ಕಾರಣ ಒಂದು 60-70 ಲಕ್ಷ ವೋಟ್ ಡಿಲೀಟ್ ಆಗಿರುತ್ತೆ. ಆರ್ಮಿ ಯಾಕೆಂದರೆ ಚುನಾವಣೆ ಮಾಡೋಕ್ಕೆ ಬಿಡ್ತಿರಲ್ಲ, ಹೊಡಿತಾರ TMC ಅವರು ಗುಂಡಾಗಿರಿ. ಮೊದಲು ಕಮ್ಯುನಿಸ್ಟ್ ಪಾರ್ಟಿ ಗುಂಡಾಗಿರಿಗೆ ದಾಳಿಗೆ ಒಳಗಾಗಿದ್ದು TMC ಅವರು. TMC 15 ವರ್ಷದ ಆಳ್ವಿಕೆಯಲ್ಲಿ ಬಿಜೆಪಿಯವರು TMCಯ ಗುಂಡಾಗಿರಿಗೆ ಕಂಗಾಲಾಗಿದ್ರು. ಸೊ ಹಾಗಾಗಿ ಸೇನೆಯನ್ನು ಹಾಕಿ ಯಾವುದೇ ಗಲಾಟೆ ಗದ್ದಲ ಇಲ್ದಂಗೆ ಚುನಾವಣೆ ಮಾಡುವಲ್ಲಿ ಬಿಜೆಪಿ ನಾಯಕರು ಚುನಾವಣಾ ಆಯೋಗದ ಮೂಲಕ ಯಶಸ್ವಿಯಾದರು. ಈಗ ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಾರೆ. ಏನೇ ಆಗಲಿ ಗೆಲುವೆ. ಅಸ್ಸಾಮಲ್ಲಿ ಬಿಜೆಪಿ ಗೆದ್ದಿದೆ, ವೆಸ್ಟ್ ಬೆಂಗಾಲ್ ಬಿಜೆಪಿ ಗೆದ್ದಿದೆ, ಹಾಗೆ ಪುದುಚೇರಿಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದೆ. ತಮಿಳುನಾಡು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಅದು ವಿಜಯ್ ಪರ್ವ. ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ UDF ಗೆಲುವನ್ನು ಸಾಧಿಸಿದೆ. ಇನ್ನು ಅಂತಿಮವಾಗಿ ಪುದುಚೇರಿಯಲ್ಲಿ 30 ಸೀಟಲ್ಲಿ NR ಕಾಂಗ್ರೆಸ್ 12 ಸ್ಥಾನಗಳನ್ನ, ಬಿಜೆಪಿ 4ರಲ್ಲಿ ಗೆಲುವನ್ನು ಸಾಧಿಸಿದೆ. ಹಾಗೆ
ಇತರರು ಒಂದು 5 ಸ್ಥಾನ, DMK 5, TVK 2, ಕಾಂಗ್ರೆಸ್ 1 ಸ್ಥಾನಗಳು ಗಳಿಸಿದೆ. ಹತ್ತತ್ರ 20 ಸ್ಥಾನಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ಸಾಧಿಸಿದ್ದು. ಏನು ರಂಗಸ್ವಾಮಿ ಅವರು ಹಾಲಿ NDA ಮೈತ್ರಿಕೂಟದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಂಗಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಈಗ ನರೇಂದ್ರ ಮೋದಿ ಅವರು ಈ ಗೆಲುವಿನ ಸಂಭ್ರಮನ ಉದ್ದೇಶಿಸಿ ಬಿಜೆಪಿ ನಾಯಕರು ಮಾತನಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇದು ದೇಶದ ಜನರಿಗೆ ಸಿಕ್ಕಂತ ಗೆಲುವು ಅಂತ. ಮತ್ತೆ ಮಹಿಳಾ ಮೀಸಲು ಮಸೂದೆಗೆ TMC ಅನ್ಯಾಯ ಮಾಡ್ತು, DMK ಅನ್ಯಾಯ ಮಾಡ್ತು ಅಂತ ಕ್ಯಾಂಪೇನ್ಗಳನ್ನ ಮಾಡಿದ್ರು. ಬಟ್ ತಮಿಳುನಾಡಲ್ಲಿ ವಿಜಯ್ ಬಹಳಷ್ಟು ಘೋಷಣೆ ಮಾಡಿದ್ರು ಫ್ರೀಗಳನ್ನ, ಅಲ್ಲಿ ಓಟ್ ಹಾಕಿದ್ದಾರೆ. ಇನ್ನು ವೆಸ್ಟ್ ಬೆಂಗಾಲಲ್ಲಿ ಇವೆಲ್ಲ 33%ಗಿಂತ ಜಾಸ್ತಿ ಸಂಸದರು ಈಗಾಗಲೇ ಮಹಿಳೆಯರಿಗೆ ಮಮತಾ ಬ್ಯಾನರ್ಜಿ ಟಿಕೆಟ್ ಕೊಟ್ಟಿದ್ದಾರೆ. ಆ ಮಹಿಳಾ ಮೀಸಲು ವೆಸ್ಟ್ ಬೆಂಗಾಲ್ ಇಂಪ್ಯಾಕ್ಟ್ ಆಗಿದೆ ಅಂತಲ್ಲ, ಬಟ್ ಮಮತಾ ಬ್ಯಾನರ್ಜಿ ಅವರು ಕಮ್ಯುನಿಸ್ಟ್ ಪಾರ್ಟಿಯನ್ನು ಮೀರಿಸುವಂತಹ ಗೂಂಡಾಗಿರಿಗಿಳಿದುಬಿಟ್ಟಿದ್ರು. ಅದರ ಪರಿಣಾಮ ವೆಸ್ಟ್ ಬೆಂಗಾಲಲ್ಲಿ TMC ಮನೆಗೆ ಹೋಗಿದೆ, ಬಿಜೆಪಿ ಅಧಿಕಾರದ ಗದ್ದುಗೆ ಹತ್ರ ಬಂದು ನಿಂತಿದೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ಕರ್ನಾಟಕದ 2 ಕ್ಷೇತ್ರದ ಬೈ ಎಲೆಕ್ಷನ್ಸ್ ಹಾಗೆ 5 ಸ್ಟೇಟ್ ಎಲೆಕ್ಷನ್ ಬಗ್ಗೆ ಅಪ್ಡೇಟ್ ಅನ್ನು ಇವತ್ತಿನ ಪ್ರೈಮ್ ಟೈಮಲ್ಲಿ ಕೊಟ್ಟಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ತಮ್ಮ ಅಭಿಪ್ರಾಯ ಏನು? ದಾವಣಗೆರೆ ಕಾಂಗ್ರೆಸ್ ಗೆಲುವಿನ ಬಗ್ಗೆ, ಬಾಗಲಕೋಟೆ ಗೆಲುವಿನ ಬಗ್ಗೆ, ಬಿಜೆಪಿ ಸೋಲಿಗೆ ಕಾರಣ ಏನು, ಕಾಂಗ್ರೆಸ್ ಗೆಲುವಿಗೆ ಕಾರಣ ಏನು ಕಾಮೆಂಟ್ ಮಾಡಿ. ಹಾಗೆ ವಿಜಯ್ ರೀತಿಯ ನಟ ಕರ್ನಾಟಕದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು, CM ಆಗಬೇಕು, ನಿಮ್ಮ ಪ್ರಕಾರ ಯಾರು? ಯಶ್ ಅವರ, ಸುದೀಪ್ ಅವರ, ದರ್ಶನ್ ಅವರ, ಶಿವಣ್ಣ ಅವರ, ಉಪೇಂದ್ರ ಅವರ? ಯಾರು ಪೊಲಿಟಿಕಲ್ ಪಾರ್ಟಿ ಕಟ್ಟಬೇಕು, ಯಾರು ಬಂದರೆ ರಾಜಕಾರಣಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.